ಕನ್ನಡ ವಾಹಿನಿಗೆ ಸ್ವಾಗತ. ಕರ್ನಾಟಕ ಕಾವಲು ಪಡೆಯ ವತಿಯಿಂದ ನೂತನವಾಗಿ ಪತ್ರಕರ್ತರ ಸಂಘದ ತಾಲೂಕು ಅಧ್ಯಕ್ಷರಾಗಿ ಆಯ್ಕೆಯಾದ ಬಸವರಾಜ್ ಎಸ್ ರವರಿಗೆ ಸನ್ಮಾನಿಸಿ ಗೌರವಿಸಲಾಗಿದೆ. ಈ ಸಂದರ್ಭದಲ್ಲಿ ಕಾವಲು ಪಡೆಯ ತಾಲೂಕು ಅಧ್ಯಕ್ಷರು ಆದ ಎ ಅಬ್ದುಲ್ ಮಾಲಿಕ್ ಮಾತನಾಡಿ, ಪತ್ರಿಕಾ ಮಾಧ್ಯಮ ಮಿತ್ರರು ಸಂಘಟನೆಗಳಿಗೆ ಉತ್ತಮವಾದ ಸಹಕಾರ ಕೊಡುತ್ತಿರುವುದರ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿ ಅಭಿನಂದನೆ ಸಲ್ಲಿಸಿದರು. ಇದೇ ವೇಳೆ ಕನ್ನಡ ಪರ ಹಿರಿಯ ಹೋರಾಟಗಾರರಾದ ಬ್ರಹ್ಮಾನಂದ ಮಾತನಾಡಿ, ಕಾವಲು ಪಡೆಯ ಕಾರ್ಯವೈಖರಿಗೆ ಮೆಚ್ಚುಗೆ ವ್ಯಕ್ತಪಡಿಸಿದರು. ಆತ್ಮೀಯ ಗುಂಡ್ಲುಪೇಟೆ ತಾಲೂಕಿನ ನಾಗರಿಕ ಬಂಧುಗಳೇ, ಈ ದಿನ ನಿಜಕ್ಕೂ ಬಹಳ ಖುಷಿಯಾದ ದಿನ ನಮಗೆ. ಯಾಕಂದರೆ ನಮ್ಮ ಪತ್ರಿಕಾ ಮಾಧ್ಯಮ ಮಿತ್ರರಾದ ಬಸವರಾಜ್ ರವರು ಉದಯವಾಣಿ ಪತ್ರಿಕೆ ವರದಿಗಾರರಾಗಿ ಸುಮಾರು ವರ್ಷಗಳಿಂದ ಅವರು ಬಹಳ ಉತ್ತಮವಾದ ಕೆಲಸವನ್ನು ಮಾಡ್ತಿದ್ದಾರೆ. ಈ ಒಂದು ನಿಟ್ಟಿನಲ್ಲಿ ಈಗ ನೂತನವಾಗಿ ಕಾರ್ಯನಿರತ ಪತ್ರಿಕಾ ಸಂಘದ ತಾಲೂಕು ಅಧ್ಯಕ್ಷರಾಗಿ ನೂತನವಾಗಿ ಆಯ್ಕೆಯಾಗಿದ್ದಾರೆ. ನಿಜಕ್ಕೂ ನಮಗೆ ಬಹಳ ಖುಷಿ. ಪತ್ರಿಕಾ ಮಾಧ್ಯಮದ ಒಂದು ಅಪಾರವಾದ ಒಂದು ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಮುಖ್ಯವಾಗಿ ಸಂಘಟನೆಗಳಿಗೆ ಬಹಳ ಒತ್ತು ಕೊಡುವಂಥದ್ದು. ಸಂಘಟನೆಯ ಒಂದು ಯಾವುದೇ ಅಲ್ಪುಟಪ್ಪು ಇದೆ ಸಂಘಟನೆ ತೋರಿಸಿದಾಗ ತಕ್ಷಣ ಅದು ಸುದ್ದಿ ಮಾಡುವ ನಿಟ್ಟಿನಲ್ಲಿ ಸಮಾಜವನ್ನು ಎಚ್ಚರಿಸುವಂಥ ಒಂದು ಕೆಲಸ, ಉತ್ತಮವಾದ ಕೆಲಸವನ್ನು ಮಾಡ್ತಾ ಇದ್ದಾರೆ ನಿರಂತರವಾಗಿ. ಅದು ವಿಶೇಷವಾಗಿ ಕಾವಲು ಕೂಡ ಒಂದು ಸುದ್ದಿಯನ್ನು ವಿಶೇಷವಾಗಿ ಮಾಡುವಂಥದ್ದು ಸುಮಾರು ವರ್ಷಗಳಿಂದ ಸಹಕಾರ ಕೊಡ್ಕೊಂಡು ಬರ್ತಾ ಇದ್ದಾರೆ. ನಿಜಕ್ಕೂ ನಾವು ಅವ್ರಿಗೆ ಆಭಾರಿಯಾಗಿರ್ತೇವೆ. ಇನ್ನೂ ಅವರು ಮುಂದಿನ ಸೇವೆ ಇನ್ನೂ ಉತ್ತಮವಾಗಿರಲಿ, ಅವರ ದಾರಿ ಸುಗಮವಾಗಿರಲಿ ಅಂತ ಈ ಸಂದರ್ಭದಲ್ಲಿ ಭಗವಂತ ಅವರಿಗೆ ಆಯುಸ್ಸು ಆರೋಗ್ಯ ಎಲ್ಲವನ್ನು ಕರುಣಿಸಲಿ ಅಂತ ಹೇಳುವ ಮೂಲಕ ಎರಡು ಮಾತನಾಡುವ ಅವಕಾಶವನ್ನು ತಮ್ಮೆಲ್ಲರಿಗೂ ಹೊಂದಿಸ್ತಾ ಎರಡು ಮಾತು ಮುಗಿಸ್ತಾ ಇದೆ. ಜೈ ಕರ್ನಾಟಕ. ನಮ್ಮ ತಾಲೂಕಿನ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷರಾಗಿ ಶ್ರೀಯುತ ಬಸವರಾಜ್ ಅವರು ಅವಿರೋಧವಾಗಿ ಆಯ್ಕೆಯಾಗಿರ್ತಕ್ಕಂಥದ್ದು ನಮ್ಮೆಲ್ಲರಿಗೆ ತುಂಬ ಖುಷಿ ತರುವಂಥ ವಿಚಾರ. ಹಾಗಾಗಿ ವ್ಯಕ್ತಿಯನ್ನು, ವಸ್ತುವನ್ನು, ಸಮಾಜವನ್ನು ಬಂದ್ಬಿಡು ಅಲ್ಲಲ್ಲ ತೋರಿಸಿ ಸಮಾಜವನ್ನು ತಿದ್ದಿ ಇರ್ತಕ್ಕಂಥ ಜವಾಬ್ದಾರಿ ಪತ್ರಕರ್ತರದಾಗಿರುತ್ತೆ. ಪತ್ರಕರ್ತರು ಅಂತಂದರೆ ನಾವು ಕನ್ನಡಿ ಇದ್ದಂಗೆ. ನಮಗೆ ಸಮಾಜ ಹೇಗಿರುತ್ತೆ ಹಾಗೆ ನಮ್ಮ ನಡವಳಿಕೆಗಳು ಇರ್ತವೆ. ಹಾಗಾಗಿ ಇಂಥ ಒಂದು ಲೋಪದೋಷವನ್ನು ಎತ್ತಿಡಿದು ಮತ್ತು ಸರಿಯಾದ ಮಾರ್ಗವನ್ನು ನಾವು ನಮಗೆ ತೋರಿಸ್ತಕ್ಕಂಥ ಒಂದು ಜವಾಬ್ದಾರಿ ಪತ್ರಕರ್ತರದಾಗಿರುತ್ತೆ. ಹಾಗಾಗಿ ಇಂಥ ಜವಾಬ್ದಾರಿಯನ್ನು ಯಂಗ್ ಏಜಲ್ಲಿ ಅಂದರೆ ಯುವ ವಯಸ್ಸಿನಲ್ಲಿ ಅವರು ಈ ಒಂದು ಅಧ್ಯಕ್ಷ ಸ್ಥಾನವನ್ನು ಅಲಂಕರಿಸಿರೋದು ನಮಗೆಲ್ಲರಿಗೂ ಖುಷಿ ತಂದ ವಿಚಾರ. ಹಾಗಾಗಿ ದಯಮಾಡಿ ನಮ್ಮ ಬಸವರಾಜ್ ಅವರು ಮುಂದಿನ ಬರ್ತಕ್ಕಂಥ ದಿನಗಳಲ್ಲಿ ಸಮಾಜದ ಅನುಕೂಲವನ್ನು ತಿದ್ದಿ ವ್ಯಕ್ತಿ ಮತ್ತು ವಸ್ತುವನ್ನು ಅದರ ಪೂರ್ಣ ಪ್ರಮಾಣದಲ್ಲಿ ವಸ್ತುನಿಷ್ಠ ವರದಿಯನ್ನು ಮಾಡಲಿ. ಆ ಮೂಲಕ ಅವರು ಆ ಒಂದು ರಂಗಕ್ಕೆ, ಪತ್ರಿಕಾ ರಂಗಕ್ಕೆ ಅತ್ಯಂತ ಹೆಚ್ಚಿನ ಕೊಡುಗೆಯನ್ನು ನೀಡಲಿ. ಸಮಾಜವನ್ನು, ಸಮಾಜವನ್ನು ಎತ್ತಿ ಹಿಡೀಲಿ ಅಂತಕ್ಕಂಥದ್ದು ನನ್ನ ಒಂದು ಕೋರಿಕೆ. ಹಾಗಾಗಿ ಅವರಿಗೆ ಆಯುಸ್ಸು ಆರೋಗ್ಯವನ್ನು ಕರುಣಿಸಿ ದೇವರು ಹೆಚ್ಚಿನ ಒಂದು ಅನುಕೂಲವನ್ನು ಕೊಡಲಿ ಅಂತ ಈ ಮೂಲಕ ನಾನು ಅವರನ್ನು ಕೋರ್ತೇನೆ. ಜೈ ಹಿಂದ್, ಜೈ ಕನ್ನಡ. ಇದೇ ವೇಳೆ ಸಾಹಿತಿಗಳು ಹಾಗೂ ಪತ್ರಕರ್ತರು ಆದ ಪೂರಿಗಾಲಿ ಮರುಡೇಶ ಮೂರ್ತಿ, ಶಿವಕುಮಾರ್ ಕೊಡಸೋಗೆ, ಲಿಖಿತ, ಪಿಎಂ ಕಾವಲು ಪಡೆಯ ಜಿಲ್ಲಾ ಕಾರ್ಯಾಧ್ಯಕ್ಷರು ಆದ ಅಬ್ದುಲ್ ರಶೀದ್, ತಾಲೂಕು ಕಾರ್ಯದರ್ಶಿಗಳು ಆದ ಎಸ್ ಮುಬಾರಕ್, ಟೌನ್ ಸಂಚಾಲಕರು ಆದ ಮಿಮಿಕ್ರಿ ರಾಜು, ವಕೀಲರು ಆದ ಕಾಳಸ್ವಾಮಿ, ರಾಮೇಗೌಡ ಹಾಜರಿದ್ದರು. ತಾಜಾ ಸುದ್ದಿಗಾಗಿ ಎಂಟಿವಿ ನ್ಯೂಸ್ 24x7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.